ಸಾರೂಪ್ಯತೆ ಸಾರೂಪ್ಯತೆ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಐಡೆಂಟಿಟಿ ಅಂತ. ಸಾರೂಪ್ಯತೆಯನ್ನು ಕುರಿತು ಹೇಳುವುದಾದರೆ ಅದು ಕ್ರಮವಾಗಿ ಕಲ್ಪನೆಯ ರೂಪ ತಾಳುವ ಒಂದು ಸೂಕ್ಷ್ಮ ತರಂಗದಂತಹ ಒಂದಾನೊಂದು ವಸ್ತುವೆಂದು ಭಾವಿಸಬಹುದು. ಒಂದು ಸೂಕ್ಷ್ಮ ತರಂಗ, ಅದು ಐಡೆಂಟಿಟಿ. ಸಾರೂಪ್ಯತೆಯನ್ನು ಕುರಿತು ಹೇಳುವುದಾದರೆ ಅದು ಕ್ರಮವಾಗಿ ಕಲ್ಪನೆಯ ರೂಪ ತಾಳುವ ಒಂದು ಸೂಕ್ಷ್ಮ ತರಂಗದಂತಹ ಒಂದಾನೊಂದು ವಸ್ತುವೆಂದು ಭಾವಿಸಬಹುದು. ಅದರ ನಿಜವಾದ ಭಾವವನ್ನು ತಿಳಿಯಪಡಿಸುವುದು ಬಹಳ ಕಷ್ಟ. ಮೂಲದ ಪ್ರಜ್ಞೆಯನ್ನು ನಮ್ಮ ತಿಳುವಳಿಕೆಗೆ ತರುವ ವಸ್ತುವೆಂದು ಅರ್ಥ ಮಾಡಿಕೊಳ್ಳಬಹುದು. ಮೂಲದ ಪ್ರಜ್ಞೆಯನ್ನು ಅಂದ್ರೆ ಆ ಮೂಲದ ವಸ್ತು ಇದೆಯಲ್ಲ, ಸತ್ಯ ವಸ್ತು ಇದೆಯಲ್ಲ, ಅದರ ಪ್ರಜ್ಞೆಯನ್ನು ನಮಗೆ ತಂದುಕೊಡ್ತಕ್ಕಂಥ ಒಂದು ವಸ್ತು ಅಂತಂದ್ರೆ ಐಡೆಂಟಿಟಿ. ಅಥವಾ ಮೂಲ ಪ್ರಜ್ಞೆಯ ಕಿಂಚಿತ್ ಸ್ಥೂಲ ಆಕಾರವೆಂದು ಅಥವಾ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಏನೋ ಒಂದು ಸ್ಥೂಲ ಆವರಣ ಧರಿಸಿರುವ ಸತ್ಯವೆಂದು ಭಾವಿಸಬಹುದು. ಸೊ 3 ಡೆಫಿನೇಷನ್ ಕೊಡ್ತಾರೆ ಐಡೆಂಟಿಟಿಗೆ. ಮೊದಲನೇದು, ಮೂಲದ ಪ್ರಜ್ಞೆಯನ್ನು ನಮ್ಮ ತಿಳುವಳಿಕೆಗೆ ತರುವ ವಸ್ತು, ಮೊದಲನೇ ಡೆಫಿನೇಷನ್. ಎರಡನೇ ಡೆಫಿನೇಷನ್, ಮೂಲ ಪ್ರಜ್ಞೆಯ ಕಿಂಚಿತ್ ಸ್ಥೂಲದ ಆಕಾರ. ಮೂರನೇದು, ಏನೋ ಒಂದು ಸ್ಥೂಲ ಆವರಣ ಧರಿಸಿರುವ ಸತ್ಯವೆಂದು ಭಾವಿಸಬಹುದು. ಸ್ಥೂಲ ಕಾರವನ್ನು ನೋಡಿದ ಕೂಡಲೇ ಅದರ ಅಸ್ತಿತ್ವಕ್ಕೆ ಕಾರಣವಾಗಿ ಅದರ ಆಚೆ ಯಾವುದೋ ಒಂದು ವಸ್ತು ಇರಬೇಕೆಂಬ ಭಾವನೆ ನಮ್ಮ ಹೃದಯದಲ್ಲಿ ಸ್ಫುರಿಸುವುದು. ಅದರ ಸರದಿಯ ಪ್ರಕಾರ ಅದಕ್ಕೂ ಒಂದು ಕಾರಣವಿರಬೇಕೆಂಬ ತೀರ್ಮಾನಕ್ಕೆ ಯಾರಾದರೂ ಬರಬಹುದಾಗಿದೆ. ಕ್ರಮಾನುಗತಿಯಲ್ಲಿ ನಮ್ಮ ಅರಿವನ್ನು ಮೀರಿ ಹೋಗುವಂತ ಮಟ್ಟಕ್ಕೆ ಮುಟ್ಟುವವರೆಗೂ ಈ ಕಾರಣದ ಕ್ರಮಾನುಸಾರ ಮುಂದುವರಿಯಬಹುದು. ಸೊ ಕಾರ್ಯ ಕಾರಣ, ಕಾರ್ಯ ಕಾರಣ. ಈ ಕಾರ್ಯಕ್ಕೆ ಒಂದು ಕಾರಣ ಇದೆ, ಹಾಗಾದ್ರೆ ಆ ಕಾರಣಕ್ಕೆ ಅದು ಕಾರ್ಯ ಅಂತ ತಗೊಂಡ್ರೆ ಮತ್ತೊಂದು ಕಾರಣ ಇದೆ. ಸೊ ಕಾರ್ಯ ಕಾರಣ 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 ಎಲ್ಲಿವರೆಗೂ ಮುಂದುವರಿಯುತ್ತೆ? ನಮ್ಮ ಅರಿವಿನ ನೆಲೆಯನ್ನು ದಾಟೋವರೆಗೂ ಕೂಡ ಅದು ಮುಂದುವರ್ಕೊಂಡು ಹೋಗುತ್ತೆ. ಇದಕ್ಕೂ ಒಂದು ಕಾರಣವಿರಲೇಬೇಕೆಂದು ಯಾರಾದರೂ ತರ್ಕದ ನಿಯಮಾನುಸಾರ ಹೇಳಲೂಬಹುದು. ಆದರೆ ಆಗ ಅದು ಎಲ್ಲ ಮಾನವನ ಗ್ರಹಿಕೆಗೆ ಮೀರಿದುದು. ಸೊ ಯಾವುದೋ ಒಂದು ಸ್ಥಳ ಬಂದಾಗ ನಮಗೆ ಏನ್ ಗ್ರಹಿಕೆ ಆಗುತ್ತೆ, ಆ ಗ್ರಹಿಕೆಯ ಸ್ಥಳವನ್ನು ಮೀರಿ ಯಾವುದೋ ಒಂದಿರುತ್ತೆ. ಅತಿ ಸೂಕ್ಷ್ಮ ಮಟ್ಟದಲ್ಲಿ ಅದು ಸಾರೂಪ್ಯತೆ ಎಂದು ಹೇಳಿದರೆ ಸಾಕು. ದೇಹ ಧರಿಸಿದ ಪ್ರತಿಯೊಂದು ಜೀವಿಗೂ ಒಂದು ಸಾರೂಪ್ಯತೆ ಇರಲೇಬೇಕು. ಅದು ಉನ್ನತ ಸ್ಥಿತಿಗೆ ಹೋದಂತೆಲ್ಲ ಅತಿ ಸೂಕ್ಷ್ಮವು ಅಥವಾ ಅತಿ ಪೇಶಲವೂ ಆಗುತ್ತದೆ. ಪೇಶಲ ಅಂತಂದ್ರೆ ಏನ್ರಿ? ಯಾರಾದ್ರೂ ಹೇಳ್ತೀರಾ ಕನ್ನಡದವರು? ಪೇಶಲ ಅಂದ್ರೆ ತುಂಬಾ ಸಾಮಾನ್ಯವಾಗಿ ಉಪಯೋಗಿಸುವಂತ ಪದ. ಸೂಕ್ಷ್ಮವಾಗಿದ್ದು ಅಂತ ಅಲ್ಲ, ಸೂಕ್ಷ್ಮ ಆಲ್ರೆಡಿ ಬರ್ದಿದ್ದಾರೆ. ಅತಿ ಸೂಕ್ಷ್ಮವು ಅತಿ ಪೇತಲವು ಅಂತ ಬರ್ದಿದ್ದಾರೆ, ಪೇಶಲವು ಅಂತ. ಬೇರೆ ಏನೋ ಸ್ವಲ್ಪ ಅರ್ಥದಲ್ಲಿ ವ್ಯತ್ಯಾಸ ಇರಬೇಕು ಅಂತ ಅನ್ಕೊಳ್ತೀನಿ. ಯಾರು ನೋಡಿದ್ದಾರೆ ನೋಡ್ರಿ. ಪೇಶಲ ಸಾರೂಪ್ಯತೆ ಎಷ್ಟು ಹೆಚ್ಚು ಸೂಕ್ಷ್ಮವಾಗುತ್ತದೆಯೋ ಅದೇ ಪ್ರಮಾಣದಲ್ಲಿ ಮನುಷ್ಯನ ಜೀವನದಲ್ಲಿ ಹೆಚ್ಚು ಶಕ್ತಿಯುತನಾಗುತ್ತಾನೆ. ಮಹಾಪ್ರಳಯದವರೆಗೂ ಸಾರೂಪ್ಯತೆ ಉಳಿದಿರುತ್ತದೆ. ಆಗ ಅದು ತನ್ನ ಶಕ್ತಿ ವೈಶಿಷ್ಟ್ಯವನ್ನು ಕಳೆದುಕೊಂಡು ಒಂದು ಸಮಷ್ಟಿ ಸಾರೂಪ್ಯತೆಯಲ್ಲಿ ಲಯ ಹೊಂದುತ್ತದೆ. ಇದು ಕೆಲಕಾಲದ ಮೇಲೆ ಮುಂದಿನ ಸೃಷ್ಟಿಗೆ ಕಾರಣವಾಗುತ್ತದೆ. ಈ ರೀತಿಯಲ್ಲಿ ಅಂತ್ಯಗೊಳ್ಳುವುದು ಪ್ರತ್ಯೇಕ ವ್ಯಕ್ತಿತ್ವವೇ ಹೊರತು ಸಾರೂಪ್ಯತೆ ಅಲ್ಲ. ಕೇಂದ್ರದಲ್ಲಿರುವ ಸುಪ್ತ ಕ್ರಿಯೆಯ ಕಾರಣದಿಂದ ಹೀಗಾಗುತ್ತದೆ. ಅಲ್ಲಿ ಇರುವಿಕೆಗೂ ಇಲ್ಲದಿರುವಿಕೆಗೂ ಇರುವ ವ್ಯತ್ಯಾಸ ನಾಮ ಮಾತ್ರ. ಸೊ ಬಿಯಾಂಡ್ ಎಕ್ಸಿಸ್ಟೆನ್ಸ್, ನಾನ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇರುವಿಕೆ, ಇಲ್ಲದಿರುವಿಕೆ, ಅವೆರಡರ ಸ್ತರವನ್ನು ಮೀರಿರತಕ್ಕಂಥದ್ದು. ಅಲ್ಲಿ ಇರುವಿಕೆ ಮತ್ತು ಇಲ್ಲದಿರುವಿಕೆಗೆ ಎಷ್ಟು ನಾಮ ಮಾತ್ರದ ವ್ಯತ್ಯಾಸ ಮಾತ್ರ ಇರುತ್ತೆ. ಇದಿಷ್ಟು ಸಾರೂಪ್ಯತೆ ಬಗ್ಗೆ. ಸಾರೂಪ್ಯತೆ ಬಗ್ಗೆ ಡೆಫಿನೇಷನ್ ಕೊಟ್ಟಿದ್ದಾರೆ, ಕಾರ್ಯಕಾರಣದ ಸಿದ್ಧಾಂತ ಕೊಟ್ಟಿದ್ದಾರೆ. ಕಾರ್ಯಕಾರಣದ ಸಿದ್ಧಾಂತದ ಮುಖಾಂತರ ನಾವು ಬೆಳೀತಾ ಹೋಯ್ತು ಅಂತಂದ್ರೆ ನಮ್ಮ ಅರಿವಿನ ಸ್ತರವನ್ನು ಮೀರೋವರೆಗೂ ಕೂಡ ಈ ಸಾರೂಪ್ಯತೆ ಬೆಳೀತಾ ಹೋಗುತ್ತೆ. ಹಾಗಾದ್ರೆ ಸಾರೂಪ್ಯತೆ ಕಡೆ ಏನಾಗುತ್ತೆ? ಅತಿ ಸೂಕ್ಷ್ಮ ಮಟ್ಟಕ್ಕೆ ಹೋಗುತ್ತೆ. ಸೂಕ್ಷ್ಮ ಮಟ್ಟ ಅಂದ್ರೆ ಯಾವ ಸೂಕ್ಷ್ಮ ಮಟ್ಟಕ್ಕೆ? ಇರುವಿಕೆ ಇಲ್ಲದಿರುವಿಕೆ ಎರಡನ್ನೂ ದಾಟಿ ಹೋಗಿರ್ತಕ್ಕಂಥ ಸೂಕ್ಷ್ಮ ಮಟ್ಟ, ಅತಿ ಸೂಕ್ಷ್ಮ ಮಟ್ಟಕ್ಕೆ ಹೋಗುತ್ತೆ. ಈಗ ವೈಯಕ್ತಿಕ ಪ್ರತ್ಯೇಕ ವ್ಯಕ್ತಿತ್ವ ಏನಿದೆ ಅದು ಮಹಾಪ್ರಳಯದ ಸಮಯದಲ್ಲಿ ಅಂತ್ಯವಾಗುತ್ತೆ. ಆದ್ರೆ ಈ ಎಲ್ಲ ಸಾರೂಪ್ಯತೆ ಹೊಂದಿರತಕ್ಕಂಥ ಆತ್ಮ ಏನಿದೆ ಅದು ಹೋಗಿ ಸಾಮೂಹಿಕ ಸಾರೂಪ್ಯತೆಯಲ್ಲಿ ಕೊನೆಗೊಳ್ಳುತ್ತೆ. ಮುಂದಿನ ಸೃಷ್ಟಿಯ ಕಾಲ ಬಂದಾಗ ಈ ಸಾಮೂಹಿಕ ಸಾರೂಪ್ಯತೆಯಲ್ಲಿ ಇರತಕ್ಕಂಥದ್ದು ಅದು ಮತ್ತೆ ಹೊರಗಡೆ ಬರುತ್ತೆ. ಇದು ಆಗ್ತಕ್ಕಂಥ ಕ್ರಿಯೆ. ಸರಿ, ವಿಶ್ವೋತ್ಪತ್ತಿ.
ಅನಾದಿ ಅಥವಾ ಅನೂಹ್ಯ ಕಾಲದಿಂದ ಪ್ರಪಂಚವು ಇದ್ದೇ ಇದೆ. ಕೆಲವರು ಸೃಷ್ಟಿ ಶಕವನ್ನು ನಿರ್ಧರಿಸಲು ಪ್ರಯತ್ನಿಸಿದ್ದಾರೆ, ಆದರೂ ಸರಿಯಾದ ದಿನಾಂಕವನ್ನು ಕಂಡುಹಿಡಿಯಲು ಆಗಿಲ್ಲ. ಸೃಷ್ಟಿಗೆ ಮುಂಚೆ ಇದ್ದದ್ದು ದೈವತ್ವ. ಅದು ಯಾವ ಘನತ್ವವೂ ಸ್ಥೂಲತೆಯೂ ಇಲ್ಲದ ಅತಿ ಶುದ್ಧ ಮೂಲ ಸ್ವರೂಪದಲ್ಲಿತ್ತು. ಅಂಡ್ಲೈನ್ ಮಾಡ್ಕೊಳ್ರಿ. ಸೃಷ್ಟಿಗೆ ಮುಂಚೆ ಏನಿತ್ತು? ದೈವತ್ವ ಇತ್ತು. ಹಾಗಾದ್ರೆ ಯಾವ ಸ್ಥಿತಿಯಲ್ಲಿ ಇತ್ತದು? ಯಾವುದೇ ಘನತ್ವ ಇಲ್ಲ, ಯಾವುದೇ ಸ್ಥೂಲತೆ ಇಲ್ಲ, ಎರಡೂ ಇಲ್ಲದೆ ಇರತಕ್ಕಂಥ ಮೂಲ ಸ್ವರೂಪದಲ್ಲಿತ್ತು. ಎಲ್ಲವೂ ತನ್ನ ಸಾರ ರೂಪದಲ್ಲಿ ಅದರಲ್ಲಿ ಲಯ ಹೊಂದಿತ್ತು. ಸೃಷ್ಟಿಯಾಗುವುದಕ್ಕೆ ಮೊದಲು ಕೇಂದ್ರದ ಸುತ್ತಲೂ ಅಕ್ಕಪಕ್ಕದಲ್ಲೂ ಸುಪ್ತ ಚಲನೆ ಅಥವಾ ಗುಪ್ತ ಚಲನೆ ಮಾತ್ರ ಇತ್ತು. ಇದರಲ್ಲಿ ಸೃಷ್ಟಿಯ ಭಾವನೆ ಇದ್ದಿತು. ಅಂಡ್ಲೈನ್ ಮಾಡ್ಕೊಳ್ರಿ. ಕೇಂದ್ರ ಇದೆ, ಕೇಂದ್ರದ ಕೆಳಗಡೆ ಕೇಂದ್ರದ ಸುತ್ತಲೂ ಗುಪ್ತ ಚಲನೆ ಇದೆ. ಆ ಗುಪ್ತ ಚಲನೆಯಲ್ಲಿ ಸೃಷ್ಟಿಯ ಭಾವನೆ ಅಡಕವಾಗಿತ್ತು. ಅದನ್ನು ಆದಿಮನ ಅಥವಾ ಆದಿವಿದ್ಯೆ ಅಥವಾ ಅವಿದ್ಯೆ ಎಂದು ಕರೆಯಬಹುದು. ಅದು ಅರ್ಥ ಮಾಡಿಕೊಳ್ಳಲು ಅದನ್ನು ಚಲನೆ, ಕ್ಷೋಭೆ, ಸ್ಪಂದನ, ಶಕ್ತಿ ಅಥವಾ ಯಾವುದೋ ಹೆಸರಿನಿಂದ ಕರೆಯಬಹುದು. ನಾವು ಸಾಮಾನ್ಯವಾಗಿ ನಮ್ಮ ಸಂಸ್ಥೆಯಲ್ಲಿ ಕ್ಷೋಭ ಅನ್ನೋ ಪದದಿಂದ ಉಪಯೋಗಿಸ್ತೀವಿ ಅದನ್ನು. ಅದು ಸೃಷ್ಟಿಗೂ ಅಗತ್ಯವಾದ ಎಲ್ಲ ವಸ್ತುವಿಗೂ ಅಂತಿಮ ಕಾರಣವಾಗಿತ್ತು. ಸೃಷ್ಟಿಯ ಕಾಲ ಬಂದಾಗ ಆ ಸುಪ್ತ ಚಲನೆಯಲ್ಲಿ ಗುಪ್ತವಾಗಿ ನಿದ್ರಿಸುತ್ತಿದ್ದ ಭಾವನೆ ಶಕ್ತಿಗೊಂಡು ಚಲನ ಶಕ್ತಿಯನ್ನು ಪಡೆಯಿತು. ಅದು ಪಡೆಯಿತು ಹೋಗಿ ಕಡೆಯಿತು ಅಂತ ಆಗ್ಬಿಡಿದೆ. ಚಲನಶಕ್ತಿ ಅಂತ ಕಡೆಯಿತು ಅಂತಂದ್ರೆ ನಾವು ಕಡಿತೀವಲ್ಲ, ಕಡ್ಗೋಲಲ್ಲಿ ಕಡಿಯಿತು ಅಂತಾನು ಹೇಳ್ಕೋಬಹುದು, ಪಡೆಯಿತು ಅಂತಾನು ಹೇಳ್ಕೋಬಹುದು. ಇದರಿಂದ ಶಕ್ತಿ ಸೃಷ್ಟಿಯಾಗಿ ಹೊರನುಗ್ಗಿತು. ಸೂಕ್ಷ್ಮ ಪರಮಾಣುಗಳು ಶಾಖ ಹೊಂದಿದವು. ಹೀಗೆ ಮೊದಲನೇದಿಂದಲೇ ಆವರಣಗಳು ಮೊದಲಾದವು. ಸಂತತವಾದ ಕಾವಿನ ಪರಿಣಾಮವಾಗಿ ಪರಮಾಣುಗಳು ಚಲನೆಯಲ್ಲಿ ಆರಂಭಿಸಿದವು. ತೀವ್ರತೆ ಹೆಚ್ಚುತ್ತಾ ಹೋದುದರಿಂದ ಆವರಣದ ಮೇಲೆ ಆವರಣ ಕೂಡುತ್ತಾ ಹೋಯಿತು. ಹೆಚ್ಚುತ್ತಿರುವ ತೀವ್ರತೆ ಮತ್ತು ಸ್ಪಂದನಗಳ ಪರಿಣಾಮದಿಂದ ಸ್ಥೂಲತೆ ವೃದ್ಧಿಯಾಗಲು ತೊಡಗಿತು. ಪ್ರತಿಯೊಂದು ಪರಮಾಣುವಿನ ಕಾರ್ಯವು ಪ್ರಾರಂಭವಾಗಿ ದ್ವಿಗುಣವಾಗುತ್ತಾ ಹೋಯಿತು. ಇದರಿಂದ ರೇಷ್ಮೆ ಹುಳು ತನ್ನ ಗೂಡಿನೊಳಗೆ ಮುಚ್ಚಲ್ಪಡುವಂತೆ ಪರವಸ್ತು ಸುತ್ತುವರಿಯಲ್ಪಟ್ಟಿತು. ನೋಡಿ ಏನಾಗುತ್ತೆ ಅಂತ. ಇದ್ರದ್ದು ಆಕ್ಚುಲಿ ಒಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ ಏನಾಗುತ್ತೆ ಅಂತ. ಮೊದಲು ಏನಾಗುತ್ತೆ, ಆ ಸುಪ್ತ ಪ್ರಜ್ಞೆಯಲ್ಲಿ, ಸುಪ್ತ ಚಲನೆಯಲ್ಲಿ ಅಡಕವಾಗಿತ್ತಂತ ಸೃಷ್ಟಿಯ ಭಾವನೆ ಈಗ ಕಾರ್ಯರೂಪಕ್ಕೆ ಬಂತು. ಅದಕ್ಕೆ ಶಕ್ತಿ ಬಂತು. ಯಾವುದಕ್ಕೆ? ಆ ಭಾವನೆಗೆ ಶಕ್ತಿ ಬಂತು. ಭಾವನೆಗೆ ಶಕ್ತಿ ಬಂದ ಮೇಲೆ ಏನಾಯ್ತು? ಒಳಗಡೆ ಏನು ಸಾರೂಪ್ಯತೆಯಲ್ಲಿ ಇದ್ದಂತ ಎಲ್ಲ ಆತ್ಮಗಳು ಏನಿತ್ತಲ್ಲ, ಸಾಮೂಹಿಕ ಸಾರೂಪ್ಯತೆಯಲ್ಲಿ ಅದು ಕುದಿತಾ ಇತ್ತು. ಅದು ಕುದಿತಾ ಇದ್ದಿದ್ದೇನಾಯ್ತು, ಈಗ ಪಡ್ಕೊಂಡು ಆ ಕ್ಷೋಭದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಜರ್ಕ್ಸ್ ತರ, ಒಮ್ಮೆಲೆ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಜರ್ಕ್ ತರ ಬರುತ್ತೆ. ಕನ್ನಡದಲ್ಲಿ ಜರ್ಕ್ ಅಂದ್ರೆ ಏನ್ ಹೇಳ್ತೀರಿ? ಶಳಿತ ಸರ್. ಹಾ, ಶಳಿತ, ಶೈಲ, ಬೆಚ್ಚ ಬೀಳೋದು ಅಂತ, ಬೆಚ್ಚ ಬೀಳೋದು ಅಂತ ಹೇಳ್ತಾರೆ. ಬೆಚ್ಚ ಬೀಳೋದಲ್ರಿ, ಅದಲ್ಲ. ಜರ್ಕ್ ಅಂತ ಹೇಳ್ತೀವಿ. ಜರ್ಕ್ ಅಂದ್ರೆ ಸಡನ್ ಆಗಿ ಎನರ್ಜಿ ಬರುತ್ತೆ, ಒಂದೊಂದಾದ್ಮೇಲೆ ಒಂದೊಂದು ಬರುತ್ತೆ. ಜರ್ಕ್ ಕಂಪನಗಳು. ಕಂಪನ ಅಂದ್ರೆ ವೈಬ್ರೇಷನ್. ಜರ್ಕ್ ಅಂದ್ರೆ ಬೇರೆ ಪದ ಇರುತ್ತೆ ನೋಡಿ, ಹುಡುಕ್ ನೋಡ್ರಿ. ಸೊ ಕದಲಿಕೆನಾ ಸರ್? ಕದಲಿಕೆನಾ ಸರ್? ಆಘಾತ ಆಗ್ಬೋದ? ಆಘಾತ ಅಲ್ರಿ. ಆಘಾತ ಅಂತಂದ್ರೆ ಒಂದ್ ಕಡೆ ಕುಡಿಯೋದಷ್ಟೇ. ಆಘಾತ ಅಂತಂದ್ರೆ ಇದು ಒಂದು ಫೋರ್ಸ್ ಬರುತ್ತೆ. ಫೋರ್ಸ್ ಬರುತ್ತೆ, ಬಲವಾದ ಕಡಿತ. ಶೇಕ್ ಆಗೋದು. ಸೆಳೆತ ಅಲ್ರಿ, ಧಾರೆ. ಇದು ಯಾವ ಪದನೂ ಅಲ್ಲ. ಮತ್ ಹುಡ್ಕೊಳ್ಳಂತ ತೊಂದ್ರೆ ಇಲ್ಲ. ಶ್ರೀದೇವಿ ಅವ್ರೆ, ನೀವು ಮಾತಾಡ್ಬೇಡ್ರಿ. ನೀವು ಮಾತಾಡ್ತಿರೋದು ನಡುಗ್ತಾ ಇದೆ. ಆರಾಮಾಗಿ, ತೊಂದ್ರೆ ಇಲ್ಲ, ನಡುಗ್ತಾ ಇದೆ. ಸರಿನಾ? ಏನೋ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ರೆ ನಮ್ಗೆ ನಡುಗಿ ಕೇಳಿಸ್ತಾ ಇದೆ, ಚಿಂತೆ ಮಾಡಬೇಡಿ. ಸೊ ಇದು ಎರಡಕ್ಕೆ ನಾವು ಅರ್ಥ ಹುಡ್ಕೊಳ್ಳೋಣ. ಯಾವ್ದು? ಪೇಶಲ ಮತ್ತೆ ಎರಡನೇದು ಈ ಜರ್ಕಿಗೆ ಏನ್ ಪದ, ಕನ್ನಡದಲ್ಲಿ ಯಾವ ಪದ ಉಪಯೋಗಿಸ್ತಾರೆ ಅಂತ ನೋಡೋಣ. ಅಂದ್ರೆ ಅತ್ಯಂತ ನಿಕಟ ಪದ ಬೇಕು, ಸರಿ ಸಮಾನಾಂತರ ಪದ. ನೀವು ಹೇಳಿರ್ತಕ್ಕಂಥದ್ದು ಯಾವುದು ಕೂಡ ಸರಿ ಸಮಾನವಾದಂತ ಪದ ಆಗಲ್ಲ. ಸರಿನಾ? ಏನಿವೆ. ಸೊ ಈಗ ಜರ್ಕ್ ಆಗುತ್ತೆ, ಅದು ಒಂದೇ ರೀತಿನಲ್ಲಿ ಬರುತ್ತೆ, ಒಂದಾದ್ಮೇಲೆ ಒಂದು.
ಅದು ಏನ್ ಸೆಳೆತ ಬರುತ್ತಲ್ವಾ, ಅದು ಆ ಜರ್ಕಿನಿಂದ ಏನಾಗುತ್ತೆ, ಕಾವು ಹುಟ್ಟುತ್ತೆ. ಕಾವು ಹುಟ್ಟಿದಾಗ ಏನಾಗುತ್ತೆ, ಪರಮಾಣುಗಳು ಏನಿತ್ತು ಆ ಪರಮಾಣುಗಳು ಕಾವಾಗ್ಲಿಕ್ಕೆ ಶುರು ಆಗುತ್ತೆ, ಅದರ ಶಕ್ತಿ ದ್ವಿಗುಣಗೊಳ್ಳುತ್ತೆ, ಪರಮಾಣುಗಳು ಇವಾಗ ಮಲ್ಟಿಪ್ಲೈ ದ್ವಿಗುಣ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸರಿ, ಈಗ ಅದೇನು ಒಳಗಡೆ ಇದ್ದಂತ ಸಾರೂಪ್ಯತೆ, ಸಾಮೂಹಿಕ ಸಾರೂಪ್ಯತೆಯಲ್ಲಿ ಇದ್ದಂತ ಆತ್ಮಗಳೆಲ್ಲ ಈಗ ಹೊರಗಡೆ ಬರಲಿಕ್ಕೆ ಶುರು ಆಯ್ತು. ಆ ಕ್ಷೋಭದ ಹೊರಗಡೆ ಬಂದಿದ ತಕ್ಷಣನೇ ಅದಕ್ಕೆ ಪ್ರತ್ಯೇಕವಾದಂತ ಸಾರೂಪ್ಯತೆ ಬರಲಿಕ್ಕೆ ಶುರು ಆಯ್ತು. ಈಗ ಇದಕ್ಕೆ ಮುಂಚೆ ಏನಾಗಿತ್ತು, ಸಾಮೂಹಿಕ ಸಾರೂಪ್ಯತೆ ನಿಲ್ಲಿತ್ತು. ಈಗ ಹೊರಗಡೆ ಬಂದಿದ ತಕ್ಷಣನೇ ಪ್ರತ್ಯೇಕ ಸಾರೂಪ್ಯತೆ ಬರುತ್ತೆ. ಯಾಕೆ ಪ್ರತ್ಯೇಕ ಸಾರೂಪ್ಯತೆ ಬರುತ್ತೆ ಅಂತಂದ್ರೆ, ಈ ಜರ್ಕ್ಸ್ ಏನ್ ಬರುತ್ತಲ್ವಾ, ಆ ಜರ್ಕ್ಸ್ ಏನ್ ಮಾಡುತ್ತೆ, ಕಂಪನಗಳನ್ನ ಸೃಷ್ಟಿ ಮಾಡುತ್ತೆ. ಆ ಕಂಪನಗಳು ಮತ್ತೆ ಪರಮಾಣುಗಳು ಎರಡೂ ಕೂಡಿಕೊಂಡು ಏನ್ ಮಾಡುತ್ತೆ, ಆ ಆತ್ಮದ ಸುತ್ತ ಒಂದು ಮೊದಲನೇ ಆವರಣ, ಸೂಕ್ಷ್ಮವಾದಂತ ಆವರಣವನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಜರ್ಕ್ಸ್ ಜಾಸ್ತಿ ಆಗ್ತಿದ್ದಂಗೆನೆ ಪರಮಾಣುಗಳು ಮಲ್ಟಿಪ್ಲೈ ಆಗುತ್ತೆ, ಜರ್ಕ್ಸು ಜಾಸ್ತಿ ಆಗುತ್ತೆ. ಆ ಜರ್ಕಿನ ಪ್ರಭಾವಕ್ಕೆ ಈಗ ಒಂದು ಜರ್ಕ್ ಬಂತು ಅಂತಂದ್ರೆ ಒಂದು ಕವರಿಂಗ್ ಬಂತು ಅಂತ ಇಟ್ಕೊಳ್ರಿ. ಮಲ್ಟಿಪಲ್ ಜರ್ಕ್ಸ್ ಬಂತು ಅಂತಂದ್ರೆ, ಹಲವಾರು ಜರ್ಕ್ಗಳು ಬಂತು ಅಂತಂದ್ರೆ ಹಲವಾರು ಆವರಣಗಳು ಸೃಷ್ಟಿ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ಹಲವಾರು ಆವರಣಗಳು ಸೃಷ್ಟಿ ಆಗ್ಲಿಕ್ಕೆ ಶುರು ಆಗುತ್ತೋ, ಈಗ ಆ ಒಂದು ಪ್ರತ್ಯೇಕತೆಯ ಭಾವ, ವೈಯಕ್ತಿಕತೆಯ ಭಾವ, ಪ್ರತ್ಯೇಕ ಅಸ್ತಿತ್ವದ ಭಾವ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತ್ಯೇಕ ವ್ಯಕ್ತಿತ್ವದ ಭಾವ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರತಿ ಆತ್ಮಕ್ಕೂ ಕೂಡ. ಸರಿನಾ? ಸೂಕ್ಷ್ಮ ಪರಮಾಣುಗಳು ಶಾಖವನ್ನು ಹೊಂದಿದೆವು. ಈಗ ಹೀಗೆ ಮೊದಲನೇ ದಿನದಿಂದಲೇ ಆವರಣಗಳು ಮೊದಲಾದವು. ಯಾಕೆ ಆವರಣ ಬಂತು? ಶಕ್ತಿ ಹೊರಗಡೆ ನುಗ್ತು, ಸೂಕ್ಷ್ಮ ಪರಮಾಣುಗಳು ಶಾಖ ಹೊಂದಿದವು. ಆ ಸೂಕ್ಷ್ಮ ಪರಮಾಣುಗಳು ಶಾಖ ಹೊಂದಿದ್ದು ಈಗೇನು ಆತ್ಮ ಹೊರಗಡೆ ಬಂದಿದೆಯಲ್ಲ, ಅದ್ರ ಸುತ್ತ ಅದು ಡೆಪಾಸಿಟ್ ಆಗ್ಲಿಕ್ಕೆ ಶುರು ಆಯ್ತು, ಶೇಖರಣೆ ಆಗ್ಲಿಕ್ಕೆ ಶುರು ಆಯ್ತು. ಅದನ್ನೇ ನೀವು ಆವರಣ ಅಂತ ಕರಿತೀರ. ಸರಿನಾ? ಈಗ ಹಾಗಾದ್ರೆ ಆ ಆವರಣದಲ್ಲಿ ಇದ್ದಂತ ಕಾವು ಹೊರಟೋಯ್ತೆ, ಕಾವು ಹೊರಟೋಗ್ಲಿಲ್ಲ. ಯಾಕೆ? ಈ ಜರ್ಕ್ಸ್ ಮತ್ತೆ ಬರ್ತಾನೆ ಇದೆ, ಅಲ್ಲಿಂದ ಶಕ್ತಿ ಬರ್ತಾನೆ ಇದೆ. ಅದು ಆತ್ಮದ ಸುತ್ತ ಇವಾಗ ಏನು ಆವರಣ ಆಗಿದೆ ಅದ್ರ ಮೇಲೆ ಆಘಾತ ಮಾಡ್ತಾ ಹೋಗ್ತಾನೆ ಇದೆ. ಒಂದಾದ್ಮೇಲೆ ಒಂದು ಆಘಾತ ಆಗ್ತಾ ಇದೆ. ಯಾವಾಗ ಒಂದಾದ್ಮೇಲೆ ಒಂದು ಆಘಾತ ಆಗುತ್ತೋ ಅದರ ತೀವ್ರತೆ ಹೆಚ್ಚಾಗಿ ಸಂತತವಾಗಿ ಕಾವಿನ ಪರಿಣಾಮವಾಗಿ ಪರಮಾಣುಗಳು ಚಲನೆ ಆರಂಭಿಸಿದವು. ತೀವ್ರತೆ ಹೆಚ್ಚುತ್ತಾ ಹೋದಂತೆಲ್ಲ ಆವರಣಗಳ ಮೇಲೆ ಆವರಣಗಳು ಸೃಷ್ಟಿ ಆಗ್ತಾ ಹೋಗುದು. ಹಾಗಾದ್ರೆ ಒಂದು ಕಾರಣ ಏನಪ್ಪ? ಎರಡು ಕಾರಣ ಬೇಕು ಆವರಣ ಆಗ್ಲಿಕ್ಕೆ. ಒಂದು, ಕಾವಿರ್ಬೇಕು, ಹೀಟ್ ಇರ್ಬೇಕು. ಎರಡನೇದು, ನಿಮಗೆ ಸರಕ್ಕನೆ ಚಲಿಸು, ನೂಕು. ನೋಡೋಣ, ಗೂಗಲ್ ಅಣ್ಣ ಗೊತ್ತಿಲ್ಲ ಏನಿದೆ. ಸೊ ಎರಡು ಬೇಕು ನಿಮ್ಗೆ ಆವರಣ ಆಗ್ಬೇಕಾದ್ರೆ. ಒಂದು, ಕಾವು ಬೇಕು. ಎರಡನೇದು, ಪರಮಾಣುಗಳು ಬೇಕು. ಪರಮಾಣುಗಳು ಇಲ್ಲದೆ ಇದ್ರೆ ಬರೀ ಕಾವಿದ್ರು ಕೂಡ ಆವರಣ ಆಗಲ್ಲ. ಬರೀ ಪರಮಾಣುಗಳಿದ್ದು ಕಾವಿಲ್ಲದೆ ಇದ್ರೆ ಅವಾಗಲೂ ಆವರಣ ಆಗಲ್ಲ. ಇದು ಎರಡೂ ಇದ್ದಾಗ ಆವರಣಗಳಾಗುತ್ತೆ. ಸೊ ಈಗ ಪದೇ ಪದೇ ಆಘಾತ ಆಗ್ತಾ ಇದೆ, ಜರ್ಕ್ ಬಂದು ಬಂದು ಪರಮಾಣುಗಳು ಮಲ್ಟಿಪ್ಲೈ ಆಗ್ತಾ ಇದೆ, ಅದಕ್ಕೆ ಜಾಸ್ತಿ ಕಾವು ಆಗ್ತಾ ಇದೆ. ಅದು ಕಾವು ಆಗಿದ್ದೆಲ್ಲ ಏನ್ ಮಾಡುತ್ತೆ, ಅದು ಆತ್ಮದ ಸುತ್ತ ಬಂದು ಒಂದು ಆವರಣವಾಗಿ ಶೇಖರಣೆ ಮಾಡ್ತಾ ಹೋಗುತ್ತೆ. ಸೊ ಆವರಣದ ಮೇಲೆ ಆವರಣ ತುಂಬಿಕೊಳ್ತಾ ಹೋಗುತ್ತೆ. ಇವಾಗ ಯಾವಾಗ ಹೆಚ್ಚಿನ ಆವರಣಗಳು ಬರ್ತಾ ಹೋಗ್ಲಿಕ್ಕೆ ಅವಾಗ ನಿಮ್ಗೆ ಆ ಪ್ರತ್ಯೇಕ ವ್ಯಕ್ತಿತ್ವದ ಭಾವ ಬರ್ತಾ ಹೋಗುತ್ತೆ, ಪ್ರತ್ಯೇಕತೆಯ ಭಾವ ಬರ್ತಾ ಹೋಗುತ್ತೆ. ಪ್ರತಿಯೊಂದು ಪರಮಾಣುವಿನ ಕಾರ್ಯವು ಪ್ರಾರಂಭವಾಗಿ ದ್ವಿಗುಣವಾಗುತ್ತಾ ಹೋಯಿತು. ಇದರಿಂದ ರೇಷ್ಮೆ ಹುಳು ತನ್ನ ಗೂಡಿನೊಳಗೆ ಮುಚ್ಚಲ್ಪಡುವಂತೆ ಪರವಸ್ತು ಸುತ್ತುವರಿಯಲ್ಪಟ್ಟಿತು. ಇಲ್ಲ ನಾವು ಆತ್ಮ ಅಂತ ಏನ್ ಹೇಳ್ತಿದ್ವಲ್ಲ, ಸಾರೂಪ್ಯತೆ ಪಡ್ಕೊಂಡಿದ್ವಲ್ಲ, ಆ ಸಾರೂಪ್ಯತೆ ಪರಮ ವಸ್ತು ಇದೆಯಲ್ಲ, ಆ ಪರವಸ್ತುವಿನ ಒಂದು ಭಾಗ ಅದು. ನಮ್ಮ ಸಾರೂಪ್ಯತೆ, ನಮ್ಮ ಪ್ರತ್ಯೇಕವಾದಂತ ವ್ಯಕ್ತಿತ್ವ ಬಿಟ್ಬಿಟ್ರೆ ನಮ್ಮ ಸಾರೂಪ್ಯತೆ ಏನಿದೆ ಆ ಮೂಲ ಸಾರೂಪ್ಯತೆ ಜೊತೆಗೆ ಜೊತೆ ಆಗಿದೆ ಅಥವಾ ಒಂದೇ ರೀತಿಯಲ್ಲಿ ಇದೆ. ಆದರೆ ಯಾವಾಗ ಈ ಕ್ಷೋಭ ಉಂಟಾಗಿ ಅದು ಹೊರಗಡೆ ಬರುತ್ತೋ ಅವಾಗ ಆವರಣಗಳೆಲ್ಲ ಮಾಡ್ಲಿಕ್ಕೆ ಶುರುವಾಗಿ ಪ್ರತ್ಯೇಕತೆಯ ಭಾವ ಬೆಳೀತಾ ಹೋಗಿ ನಾವು ಮೂಲ ಸಾರೂಪ್ಯತೆ ಸ್ಥಿತಿ ಇದೆಯಲ್ಲ ಅಥವಾ ಮೂಲ ವಸ್ತುವಿನ ಸ್ಥಿತಿ ಇದೆಯಲ್ಲ, ಪರವಸ್ತುವಿನ ಸ್ಥಿತಿ, ಅದರಿಂದ ಬೇರೆ ಆದಂತ ಮನೋಭಾವ ನಾವು ಬೆಳೆಸ್ಕೊಳ್ತಾ ಹೋಗ್ತೀವಿ. ಬೇರೆ ಆದಂತ ಭಾವನೆ ಬೆಳೀತಾ ಹೋಗುತ್ತೆ. ಯಾವ ಭಾವನೆ ಮೊದಲು ಬರ್ತಕ್ಕಂಥದ್ದು? ಪ್ರತ್ಯೇಕತೆಯ ಭಾವ. ನಾನು ಬೇರೆ, ಅದು ಬೇರೆ. ಆ ಪ್ರತ್ಯೇಕತೆಯ ಭಾವ, ಐಡಿಯಾ ಆಫ್ ಸಪರೇಟ್ನೆಸ್, ಅದು ಮೊದಲ ಆವರಣ, ಮೊದಲು ಬರುತ್ತದೆ. ಈ ರೀತಿ ಸೃಷ್ಟಿಯ ಪ್ರಾರಂಭದಲ್ಲಿ ಕ್ಷೋಭ ಅಥವಾ ಚಲನೆ ಉಂಟಾಯಿತು. ಈ ಚಲನೆ ಸೃಷ್ಟಿಯ ಆಧಾರವಾಯಿತು. ಅದು ದೇವರ ಅನಂತರದ ಪವಿತ್ರ ವಸ್ತು. ಕೇಂದ್ರದ ನಂತರ ಬರತಕ್ಕಂಥ ಪವಿತ್ರ ವಸ್ತು ಅಂತಂದ್ರೆ ಆ ಚಲನೆ. ಈ ವಸ್ತುವೆ ಮಾನವ ಮನಸ್ಸಿನಲ್ಲಿ ಕಾಣಿಸಿಕೊಂಡಿತು. ಮನುಷ್ಯನಲ್ಲಿ ಇದೇ ವಸ್ತು ಮನಸ್ಸಿನ ರೂಪದಲ್ಲಿ ಕಾಣಿಸ್ಕೊಳ್ತು.
ಧಾರೆಗಳು ಹರಿದವು, ಸ್ಪಂದನಗಳು ತೀವ್ರವಾದವು, ಗ್ರಂಥಿಗಳ ರಚನೆ ಪ್ರಾರಂಭವಾಯಿತು. ನಾವು ಹಿಂದಿನ 3ನೇ ಗ್ರಂಥಿನಲ್ಲಿ ಓದಿದ್ವಿ ಹೇಗೆ ಗ್ರಂಥಿಗಳ ರಚನೆ ಆಗುತ್ತೆ ಅಂತ. ಕ್ಷೋಭದಿಂದ ಮೊದಲು ಹೊರಗೆ ಬರ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದು ಶೀತಲವಾಗಿರುತ್ತೆ, ಕೋಲ್ಡ್ ಆಗಿರುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಅದಕ್ಕೆ ಜರ್ಕ್ಸ್ ಬರ್ತಾ ಬರ್ತಾ ಆ ಧಾರಗಳಲ್ಲಿ ತನ್ನ ಮೇಲೆ ತಾನು ಕೆಲಸ ಮಾಡ್ಕೊಳ್ತಾ ಸ್ವಲ್ಪ ಮಟ್ಟಿಗೆ ಈಗ ಬಿಸಿ ಉತ್ಪತ್ತಿ ಆಗುತ್ತೆ, ಅದು ಶಾಖ ಉತ್ಪತ್ತಿ ಆಗುತ್ತೆ. ಇದು 2ನೇ ಸ್ಟೇಜ್. ಶಾಖ ಉತ್ಪತ್ತಿ ಆದ್ಮೇಲೆ ಒಂದು ರೂಪ ತಾಳ್ತಾ ಹೋಗುತ್ತೆ, ಅದು 3ನೇ ಸ್ಟೇಜ್. ಸೊ ಶೀತಲವಾದಂತ ಸ್ಥಿತಿ ಆದ್ಮೇಲೆ ಹೀಟ್ ಬಂತು, ಹೀಟ್ ಆದ್ಮೇಲೆ ರೂಪ ಬಂತು. ಹಾಗಿರ್ಬೇಕಾದ್ರೆ ಈಗ ಏನಾಗುತ್ತೆ ಅಂತಂದ್ರೆ, ಆ ಹೀಟ್ ಆಗಿರತಕ್ಕಂಥ ಸ್ಥಿತಿ ಇದೆಯಲ್ಲ, ಆ ಹೀಟ್ ಆಗಿರತಕ್ಕ ಸ್ಥಿತಿನೇ ನಮ್ಮ ದೇಹದಲ್ಲಿ ಗ್ರಂಥಿಗಳಾಗಿ ಬಂತು. ಗ್ರಂಥಿಗಳಾಗಿ ಅದು ಕೂತ್ಕೊಳ್ಳಿಕ್ಕೆ ಬೇರೆ ಬೇರೆ ಜಾಗದಲ್ಲಿ ಗ್ರಂಥಿಗಳಾಗಿ ಕೂತ್ಕೊಳ್ತು. ಆ ಗ್ರಂಥಿಗಳಾಗಿ ಕೂತ್ಕೊಂಡ್ಮೇಲೆ ಅದೇನಾಯ್ತು, ಆ ಗ್ರಂಥಿಯಲ್ಲಿ ಏನಿತ್ತಂತಲ್ಲ ಪರಮಾಣುಗಳು ಅದೆಲ್ಲ ಏನಿತ್ತಲ್ವಾ, ಆ ಪರಮಾಣುಗಳೆಲ್ಲ ಕೂಡ ಈಗ ಗಾಢ ಆಗ್ತಾ ಹೋಗಿ ರೂಪ ತಗೊಳ್ಳಿಕ್ಕೆ ಶುರು ಆಯ್ತು. ಸೊ ಮೊದಲು ಗ್ರಂಥಿ ಬಂತು, ಗ್ರಂಥಿ ಮೇಲೆ ಕುಡಿತಿರ್ತಕ್ಕಂಥ ಪರಮಾಣುಗಳೇನಿದೆ ಆ ಪರಮಾಣುಗಳು ಗಾಢ ಆಗ್ತಾ ಹೋಗಿ ರೂಪ ಫಾರ್ಮೇಶನ್ ಆಗ್ಲಿಕ್ಕೆ ಶುರು ಆಯ್ತು, ರೂಪ ಬರ್ಲಿಕ್ಕೆ ವ್ಯಕ್ತವಾಯಿತು. ಇದು ಸೃಷ್ಟಿ ಆಗ್ತಕ್ಕಂಥ ರೀತಿ. ಅರ್ಥ ಆಯ್ತಾ? ಮೊದಲು ಶೀತಲ ಪ್ರದೇಶ, ತದನಂತರ ನಿಮ್ಗೆ ಶಾಖದ ಪ್ರದೇಶ, ತದನಂತರ ರೂಪದ ಪ್ರದೇಶ, 3 ಸ್ತರ. ಆ ಶಾಖದ ಪ್ರದೇಶ ಏನಾಗಿದೆ, ನಮ್ಮಲ್ಲೆಲ್ಲ ಗ್ರಂಥಿಗಳು ಕೂತಿದೆ. ಆ ಶಾಖದ ಪ್ರದೇಶದ ನಂತರ ಆ ಶಾಖದ ದೆಸೆಯಿಂದ ಏನಾಗುತ್ತೆ, ಆ ಗ್ರಂಥಿಗಳ ಮೇಲೆ ಕುಳಿತಿರತಕ್ಕಂಥ ಪರಮಾಣುಗಳು ಅದೆಲ್ಲ ಏನಾಗುತ್ತೆ, ಅದು ಗಾಢ ಆಗಿ ಅದಕ್ಕೊಂದು ರೂಪ ಕೊಡುತ್ತೆ. ಆ ರೂಪನೇ ನಾವು ಪಡ್ಕೊಂಡಿರ್ತಕ್ಕಂಥದ್ದು. ಸರಿ, ಇದಿಷ್ಟು 3 ಸ್ತರದ ಕೆಲಸ. ಇದು 3ನೇ ಗ್ರಂಥಿನಲ್ಲಿ ನಾವು ಓದಿದ್ವಿ. ಪ್ರಾಯಶಃ ಎಷ್ಟು ಜನ ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ. 3ನೇ ಗ್ರಂಥಿ ನೋಡ್ತು ಅಂತಂದ್ರೆ ಇದಕ್ಕೆ 3 ಭಾಗಗಳಿದೆ ಅಂತ ಅವ್ರು ವಿಂಗಡಣೆ ಮಾಡಿ ಬರೀತಾರೆ ಬಾಬುಜಿಯವರು. ಅದನ್ನೇ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸರಿ, ಈಗ ಧಾರೆಗಳು ಹರಿದವು, ಸ್ಪಂದನಗಳು ತೀವ್ರವಾದವು, ಗ್ರಂಥಿಗಳ ರಚನೆ ಪ್ರಾರಂಭವಾಯಿತು, ಚಲನಶಕ್ತಿ ಒಟ್ಟಾಯಿತು, ಮಂಥನ ಕ್ರಮ ಮೊದಲಾಯಿತು, ವಸ್ತುಗಳು ಪ್ರತ್ಯೇಕ ಆಕಾರಗಳನ್ನು ಪಡೆಯಲು ಆರಂಭಿಸುವವರೆಗೂ ಕ್ರಿಯೆಯ ಪ್ರತಿಕ್ರಿಯೆಗಳು ಮುಂದುವರೆದವು. ಸೊ ಈಗ ಹಾಗೆ ನಾವು ಖಡ್ಗೋಲು ಉದಾಹರಣೆ ಕೊಟ್ಟಿದ್ವಿ. ಖಡ್ಗೋಲಲ್ಲಿ ಒಂದು ರೀತಿ ತಿರುಗಿಸಿದ್ರೆ ಕ್ರಿಯೆ, ಇನ್ನೊಂದು ರೀತಿ ತಿರುಗಿಸಿದ್ರೆ ಪ್ರತಿಕ್ರಿಯೆ ಅಂತ ಇಟ್ಕೊಳ್ರಿ. ಸೊ ಕ್ರಿಯೆ ಪ್ರತಿಕ್ರಿಯೆ ಆಗಿ ಒಂದು ರೂಪ ಬರಲಿಕ್ಕೆ ಶುರು ಆಯಿತು. ಸೃಷ್ಟಿ ವಿಧಾನವು ಪೂರ್ಣ ರೂಪಕ್ಕೆ ಬಂದಿತು. ಚೇತನ ವಸ್ತುಗಳು ವ್ಯಕ್ತ ರೂಪವನ್ನು ಪಡೆಯಲು ಆರಂಭಿಸಿದವು. ಸೊ ಯಾವ್ಯಾವುದೆಲ್ಲ ವ್ಯಕ್ತ ರೂಪಕ್ಕೆ ಬರಲಿಕ್ಕೆ ಶುರು ಆಯಿತು, ಕೆಲವು ವಸ್ತುಗಳು ಚೇತನ ರೂಪದಲ್ಲಿದ್ದವು, ಕೆಲವು ವಸ್ತುಗಳು ಅಚೇತನದ ರೂಪದಲ್ಲಿ ಇದ್ದವು. ಕಾಲಕ್ರಮದಲ್ಲಿ ಎಲ್ಲ ವಸ್ತುಗಳು ಬೆಳಕಿಗೆ ಬಂದು ವಿಶ್ವವು ರೂಪಿತವಾಯಿತು. ಕೇಂದ್ರದ ಸುತ್ತಲೂ ಸುತ್ತು ಹಾಕುತ್ತಿರುವ ಚಲನೆಯ ಪರಿಣಾಮದ ಮೂಲಕ ಪ್ರಕೃತಿಯು ವ್ಯಕ್ತ ರೂಪವನ್ನು ಪಡೆಯಿತು. ಸೊ ಕೇಂದ್ರದ ಸುತ್ತಲೂ ಸುತ್ತು ಹಾಕುತ್ತಿರುವ ಚಲನೆಯ ಪರಿಣಾಮದ ಮೂಲಕ ಪ್ರಕೃತಿಯು ವ್ಯಕ್ತ ರೂಪವನ್ನು ಪಡೆಯಿತು. ಚಲನೆಯಿಂದ ಶಕ್ತಿ ಹುಟ್ಟಿ ಅನಂತರ ಸೃಷ್ಟಿಗೆ ಕಾರಣವಾಯಿತು. ವಿಶ್ವದ ಅಭಿವ್ಯಕ್ತಿಗೆ ಕಾರಣನಾದ ಆ ಮೂಲ ಚಲನೆ ಅಥವಾ ಕ್ಷೋಭವು ಪರವಸ್ತುವಿನ ಗುಪ್ತ ಇಚ್ಛೆಯಿಂದ ಕ್ರಿಯಾರೂಪಕ್ಕೆ ಬಂದಿತ್ತು. ಆ ಪರವಸ್ತುವಿನಲ್ಲಿ ಏನಿತ್ತು, ಗುಪ್ತವಾದಂತ ಇಚ್ಛೆ ಇತ್ತು. ಆ ಇಚ್ಛೆ ಕ್ರಿಯಾರೂಪಕ್ಕೆ ಬಂದಾಗ ಕ್ಷೋಭದ ಮೂಲಕ ಅದು ವ್ಯಕ್ತವಾಯಿತು. ಕ್ಷೋಭದಂತೆ ಅಥವಾ ಉತ್ತೇಜನದಂತೆ ಕಾಣಿಸಿಕೊಂಡ ಅದೇ ಮೂಲ ಶಕ್ತಿ ಪ್ರತಿಯೊಂದು ವಸ್ತುವಿಗೂ ಮುಖ್ಯವಾದ ಸಕ್ರಿಯ ಶಕ್ತಿಯ ರೂಪದಲ್ಲಿ ಅವತರಿಸಿತು. ಅಲ್ಲಿ ಏನು ಕ್ಷೋಭದಲ್ಲಿ ಇತ್ತಲ್ವಾ, ಅದೇ ಶಕ್ತಿ ಪ್ರತಿಯೊಂದು ವಸ್ತುವನ್ನೂ ಕೂಡ ಅದು ಅವತಾರ ಮಾಡಿತು. ಅದೇ ಅದನ್ನು ಮೂಲ ಶಕ್ತಿ ಅಂತ ಕರಿತೀವಿ ನಾವು. ಮನುಷ್ಯನಲ್ಲಿ ಅದು ಮನಸ್ಸೆಂದಾಯಿತು. ಕ್ಷೋಭದಲ್ಲಿ ಇದ್ದಂಥದ್ದೇ ಗುಪ್ತ ಸಂಕಲ್ಪವು ಇದರ ಮೂಲದಲ್ಲಿಯೂ ಇದೆ. ಕ್ಷೋಭದಲ್ಲಿ ಒಂದು ಕ್ಷೋಭ ಆಗ್ಲಿಕ್ಕೆ ಮುಂಚೆ ಒಂದು ಗುಪ್ತ ಸಂಕಲ್ಪ ಇತ್ತಲ್ವಾ, ಅದೇ ರೀತಿಯಾಗಿ ನಮ್ಮ ಮನಸ್ಸಿನ ಹಿಂದೆ ಕೂಡ ಒಂದು ಗುಪ್ತ ಸಂಕಲ್ಪ ಇದೆ. ಈ ರೀತಿಯಿಂದ ಮಾನವನ ಮನಸ್ಸು ಮೂಲ ಶಕ್ತಿಯೊಡನೆ ಅಥವಾ ಪ್ರಥಮ ಮೂಲ ಕ್ಷೋಭದೊಡನೆ ತಾದಾತ್ಮ್ಯ ಹೊಂದಿದೆ. ಸೊ ಮಾನವನ ಮನಸ್ಸು ಎಲ್ಲಿಂದ ಬರ್ತಾ ಇದೆ, ಉತ್ಪತ್ತಿ ಸ್ಥಾನ ಎಲ್ಲಿಂದ, ಕ್ಷೋಭದಿಂದ ಅದರ ಉತ್ಪತ್ತಿ ಸ್ಥಾನ. ಹೀಗಿರುವುದರಿಂದ ಇವೆರಡರ ಕಾರ್ಯಗಳು ಬಹಳಷ್ಟು ಏಕರೂಪವಾಗಿದೆ. ಕ್ಷೋಭ ಏನ್ ಮಾಡುತ್ತೆ, ಸೃಷ್ಟಿ ರಚನೆ ಮಾಡುತ್ತೆ. ಹಾಗಾದ್ರೆ ಮನುಷ್ಯನ ಮನಸ್ಸು ಏನ್ ಮಾಡುತ್ತೆ, ಅದು ಸೃಷ್ಟಿ ರಚನೆ ಮಾಡುತ್ತೆ. ಕ್ಷೋಭ ಏನ್ ಮಾಡುತ್ತೆ, ಸಾರ್ವತ್ರಿಕ ಸ್ತರದಲ್ಲಿ ಯೂನಿವರ್ಸಲ್ ಲೆವೆಲ್ ಅಲ್ಲಿ ಸೃಷ್ಟಿ ರಚನೆ ಮಾಡುತ್ತೆ. ನಮ್ಮ ಮನುಷ್ಯನ ಮನಸ್ಸು ವೈಯಕ್ತಿಕ ಸ್ತರದಲ್ಲಿ, ಪರ್ಸನಲ್ ಲೆವೆಲ್ ಅಲ್ಲಿ, ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಸೃಷ್ಟಿ ರಚನೆ ಮಾಡುತ್ತೆ. ಎರಡೂ ಕೆಲಸಗಳು ಒಂದೇನೆ. ಒಂದು ಸಾರ್ವತ್ರಿಕ ಸ್ತರದಲ್ಲಿ ಕೆಲಸ ಮಾಡುತ್ತೆ, ಇನ್ನೊಂದು ವೈಯಕ್ತಿಕ ಸ್ತರದಲ್ಲಿ ಕೆಲಸ ಮಾಡುತ್ತೆ. ಕ್ಷೋಭದ ಕಾರಣವನ್ನು ಕುರಿತು ನಿರ್ದೇಶಿಸುತ್ತಾ ಸೃಷ್ಟಿಯು ಕ್ರಿಯಾತ್ಮಕವಾಗುವುದಕ್ಕೆ ಮುಂಚೆ ಹಾಗಾದ್ರೆ ಏನಿತ್ತು, ಕ್ಷೋಭ ಆಗ್ಲಿಕ್ಕೆ ಮುಂಚೆ ಸೃಷ್ಟಿ ಹೇಗಿತ್ತು,
ಸೃಷ್ಟಿನೇ ಇರಲಿಲ್ಲ. ಬಟ್ ಇದ್ದಂಥ ಮೂಲ ವಸ್ತು ಹೇಗಿತ್ತು ಅಂತಂದ್ರೆ ಪೂರ್ಣವಾದಂಥ ಶಾಂತ ಪರಿಸ್ಥಿತಿ ಇತ್ತೆಂದು ಹೇಳಬಯಸುತ್ತೇನೆ. ಶಕ್ತಿ ಕೂಡ ತನ್ನ ಮೂಲದಲ್ಲಿ ಘನೀಭೂತವಾಗಿತ್ತು. ಶಕ್ತಿಯ ಒಂದು ವ್ಯಕ್ತ ಕೂಡ ಆಗಿರಲಿಲ್ಲ, ಶಕ್ತಿ ಕೂಡ ವ್ಯಕ್ತವಾಗಿರಲಿಲ್ಲ. ಅದು ಕೂಡ ತನ್ನ ಮೂಲದಲ್ಲಿ ಆರಾಮಾಗಿತ್ತು, ಸ್ಥೂಲ ಸೂಕ್ಷ್ಮ ರೂಪದಲ್ಲಿತ್ತು. ಹೇಗಾದರೂ ಬದಲಾವಣೆಯ ಕಾಲವು ಬಂದಿತು. ಚಲನಶಕ್ತಿ ಉದ್ಬುದ್ಧಗೊಂಡು ವಸ್ತುಗಳನ್ನು ಕ್ರಿಯಾತ್ಮಕ ಮಾಡಿತು. ಇದರ ಫಲವಾಗಿ ಪ್ರಕೃತಿಯ ಅಭಿಷ್ಟದಂತೆ ಅವು ರೂಪಗಳನ್ನು ಆಕಾರಗಳನ್ನು ಪಡೆದವು. ಇದರ ಬುಡದಲ್ಲಿ ಕ್ರಿಯಾತ್ಮಕ ಶಕ್ತಿ ಎಂದೇ ಕರೆಯಲ್ಪಡುವ ಶಕ್ತಿಯೊಂದೇ ಇತ್ತು. ಅದಕ್ಕೂ ಒಂದು ಆಧಾರ ಬೇಕು. ಅದಿಲ್ಲದೆ ಅದರ ಕ್ರಿಯೆ ನಡೆಯುವುದಿಲ್ಲ. ಆ ಆಧಾರವೇ ಪರವಸ್ತು. ಹೀಗೆ ಸೃಷ್ಟಿಯು ಚಲನೆಯ ಫಲವೆಂದು, ಚಲನೆಯ ಆಧಾರ ಫಲವೆಂದು ತೀರ್ಮಾನಕ್ಕೆ ಬರುತ್ತೇವೆ. ಆ ಆಧಾರವು ಈಗಲೂ ಇದೆ ಮತ್ತು ಮುಂದೆಯೂ ಇರುತ್ತದೆ. ಸೊ ಎಲ್ಲದಕ್ಕೆ ಸಮಸ್ತ ಸೃಷ್ಟಿಗೆ ಆಧಾರ ಚಲನೆ ಅಂತಾಯ್ತು ಅಂತಂದ್ರೆ, ಚಲನೆಗೆ ಯಾವ ಆಧಾರ ಅಂತ ಕೇಳಿದ್ರೆ ಪರವಸ್ತು. ಈ ಪರವಸ್ತು ಶಾಶ್ವತವಾಗಿರುತ್ತೆ. ಈಗ ನಾವು ಆ ಪರವಸ್ತುವಿನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ನಾವು ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇರೋದು. ಅದನ್ನೇ ಆಧ್ಯಾತ್ಮ ಅಂತ ಕರೆಯೋದು. ಸೊ ಸೃಷ್ಟಿಯ ರಚನೆ ಕ್ಷೋಭದಿಂದಾಯ್ತು, ಕ್ಷೋಭ ಚಲನೆಯಿಂದಾಯ್ತು, ಚಲನೆಗೆ ಆಧಾರ, ಕ್ಷೋಭದ ಆಧಾರ ಚಲನೆ, ಚಲನೆಗೆ ಆಧಾರ ಪರವಸ್ತು. ಇದಿಷ್ಟು ಕೂಡ ನಮಗೆ ಬಾಬೂಜಿಯವರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಇಲ್ಲಿಗೆ ನಿಲ್ಲಿಸೋಣಂತೆ. ಏನಾದ್ರು ಪ್ರಶ್ನೆಗಳಿದ್ರೆ ತಗೋಣ, ಅದಾದ್ಮೇಲೆ ಮುಂದುವರ್ಸ್ಕೊಂಡು ಹೋಗೋಣ. ಇನ್ನೊಂದು 2-3 ದಿವಸ ಆಗ್ಬಹುದು, ತೊಂದರೆ ಇಲ್ಲ. ನಾವು ಎಲ್ಲಿಂದ ಬಂದಿವೋ ಅಲ್ಲಿಗೆ ಸಜೀವವಾಗಿ ಹೋಗಬಹುದು. ಇದು ನಮ್ಮ ಪದ್ಧತಿಯ ಮೂಲ ಅಂಶ. ಹಾಗ ನಾವು ಎಲ್ಲಿಂದ ಬಂದ್ವಿ? ನಾವು ಕ್ಷೋಭಕ್ಕಿಂತ ಮುಂಚೆ ಇದ್ದಂತ ತಮದ ಸ್ಥಿತಿಯಲ್ಲಿ ಇದ್ದಂತ ಸಾಮೂಹಿಕ ಸಾರೂಪ್ಯತೆಯಲ್ಲಿ ಒಂದಾಗಿದ್ದಂತ ಆತ್ಮದ ಸ್ತರದಿಂದ ಅಥವಾ ಕೇಂದ್ರದ ಸ್ತರದಿಂದ ನಾವು ಕೆಳಗಡೆ ಬಂದಿದ್ದೀವಿ. ಅಂದ್ರೆ ಪರಮಾತ್ಮನ ಸ್ತರದಿಂದ ನಾವು ಕೆಳಗಡೆ ಬಂದಿದ್ದೀವಿ. ಹಾಗಾದ್ರೆ ನಾವು ವಾಪಸ್ ಹೋಗ್ಬೇಕಾಗಿರತಕ್ಕಂಥದ್ದು ಎಲ್ಲಿಗೆ? ವಾಪಸ್ ಹೋಗ್ಬೇಕಾಗಿರೋದು ಕ್ಷೋಭವನ್ನು ದಾಟಿ ನಮ್ಮ ತಮದ ಸ್ಥಿತಿಗೆ ಹೋಗಿ, ಅಲ್ಲಿ ಮುಂಚೆ ನಮಗೆ ಕೇಂದ್ರದ ಜೊತೆಗೆ ಯಾವ ರೀತಿಯಾದಂಥ ಸಂಬಂಧ ಇತ್ತು ಆ ಸಂಬಂಧವನ್ನು ಪುನರ್ಸ್ಥಾಪನೆ ಮಾಡಿಕೊಂಡಾಗ ನಮ್ಮ ಕೆಲಸ ಮುಗಿತು. ಎಲ್ಲಿಂದ ಬಂದಿದ್ವೋ ಅಲ್ಲಿಗೆ ವಾಪಸ್ ಹೋದ್ವಿ. ಮುಂಚೆ ಋಷಿಮುನಿಗಳು ಏನು ಹೇಳ್ತಾ ಇದ್ರು, ಅಲ್ಲಿಗೆ ವಾಪಸ್ ಹೋಗ್ಬೇಕಾದ್ರೆ ದೇಹ ತ್ಯಾಗ ಮಾಡಿದ ನಂತರನೇ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಋಷಿಮುನಿಗಳು ಹೇಳ್ತಾ ಇದ್ರು. ಈಗ ಬಾಬೂಜಿಯವರು, ಲಾಲಾಜಿಯವರು ಏನು ಆವಿಷ್ಕಾರ ಮಾಡಿದ್ದಾರೆ ಅಂದ್ರೆ, ಸಜೀವವಾಗಿ ಇಲ್ಲಿ ಇದ್ಕೊಂಡೇನೆ ನಾವು ಅಲ್ಲಿವರೆಗೂ ಹೋಗ್ಬೋದು ಅಂತ ಆವಿಷ್ಕಾರ ಮಾಡಿದ್ದಾರೆ. ಸರಿ. ಸೊ ಪ್ರತಿಯೊಂದು ವಸ್ತುವು ಕೂಡ ಮೂಲದಿಂದ ಎಲ್ಲಿಂದ ಬಂದಿದೆಯೋ ಅಲ್ಲಿಗೆ ವಾಪಸ್ ಹೋಗೋದು ಅದರ ಒಂದು ಹಂಬಲ. ಪ್ರತಿಯೊಂದು ವಸ್ತುಗೂ ಅಷ್ಟೇ, ಯಾವುದು ಎಲ್ಲಿಂದ ಬಂದಿದೆಯೋ ಅಲ್ಲಿಗೆ ವಾಪಸ್ ಹೋಗುತ್ತೆ. ಎಲ್ಲ ದೇವರ ಅವತಾರಗಳು ಮಾಡಿದಾಗ ಯಾರ್ಯಾರು ಏನೇನು ಶಕ್ತಿ ಎಲ್ಲ ಬೇರೆ ಬೇರೆಯವ್ರು ಬೆಳೆಸ್ಕೊಂಡಿರ್ತಾರಲ್ಲ, ಎಲ್ಲ ಶಕ್ತಿನೂ ವಾಪಸ್ ಪಡ್ಕೊಂಡು ಹೋಗ್ತಾರೆ. ಹಿಂಗ್ ಕೊಡ್ತಾರೆ, ಹಿಂಗ್ ಇಸ್ಕೊಳ್ತಾರೆ. ಯಾವುದು ನಿಮ್ಮ ಹತ್ರ ಇರಕ್ ಬಿಡಲ್ಲ. ಸೊ ಡೋಂಟ್ ವರಿ. ಒಂದು ಕೈಯಲ್ಲಿ ಕೊಡ್ತಾರೆ, ಇನ್ನೊಂದು ಕೈಯಲ್ಲಿ ಇಸ್ಕೊಳ್ತಾರೆ. ಆಯ್ತು. ಮನುಷ್ಯರು ಬೇರೆ ಬೇರೆ ದೇವತೆಗಳೆಲ್ಲ ಸಾಕಷ್ಟು ಮಟ್ಟಿಗೆ ತಪಸ್ಸು ಮಾಡಿ ಏನೇನೆಲ್ಲ ಗಳಿಸ್ಕೊಳ್ತಾರಲ್ಲ, ಎಲ್ಲ ಬರುತ್ತೆ ವಾಪಸ್ಸು. ಮೂಲದಿಂದ ವಾಪಸ್ ಬರುತ್ತೆ, ಎಲ್ಲ ವಾಪಸ್ ಮೂಲಕ್ಕೆ ಹೋಗುತ್ತೆ ಕಡೆ. ಅವತಾರಗಳೆಲ್ಲ ಮಾಡೋದಷ್ಟೇನೆ. ರಾಮ ಕಾಡಿಗೆ ಹೋದಾಗ ಬೇರೆ ಬೇರೆ ಋಷಿಮುನಿಗಳನ್ನ ಭೇಟಿ ಆಗ್ತಾನೆ. ಬೇರೆ ಬೇರೆ ಋಷಿಮುನಿಗಳ ಹತ್ರ ದೈವಿಕ ಶಕ್ತಿಗಳು ಅವರು ಹಿಡಿದಿಟ್ಕೊಂಡಿರ್ತಾರೆ, ಗಳಿಸ್ಕೊಂಡು ಇಟ್ಕೊಂಡಿರ್ತಾರೆ. ಇದೆಲ್ಲ ಯಾಕೆ ಅವರು ಆ ಶಕ್ತಿಗಳನ್ನು ಇಟ್ಕೊಂಡಿರ್ತಾರೆ ಅಂತಂದ್ರೆ, ಅವತಾರ ಕಾಲ ಬಂದಾಗ ಆ ಶಕ್ತಿಗಳ ಉಪಯೋಗ ಪಡಿಬೇಕಾಗತ್ತೆ. ಯಾರು ಆ ಶಕ್ತಿಗಳ ಉಪಯೋಗ ಪಡ್ಕೊಳ್ಳೋದು? ಅವತಾರಗಳು ಯಾರು ಬಂದಿರ್ತಾರಲ್ಲ ಅವ್ರು ಪಡ್ಕೊಳ್ತಾರೆ. ಸೊ ನೀವು ರಾಮಾಯಣನ ರಾಮ ಕಾಡಿಗೆ ಹೋದಾಗ ಏನಾಯ್ತು ಅಂತ ನೋಡ್ತು ಅಂತಂದ್ರೆ, ಬೇರೆ ಬೇರೆ ಋಷಿಮುನಿಗಳ ಹತ್ರ ಹೋದಾಗ ಬೇರೆ ಬೇರೆ ಋಷಿಮುನಿಗಳು ಅವರ ಹತ್ರ ಇದ್ದಂತ ಆಯುಧಗಳನ್ನೆಲ್ಲ ಕೂಡ ರಾಮನಿಗೆ ಧಾರೆ ಇರ್ತಾರೆ. ಆ ಧಾರೆ ಎರೆದ ಮೇಲೆ ಅವತಾರಗಳು ಏನ್ ಮಾಡ್ತಾರೆ? ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡಿ ಅವರು ಹೋಗ್ತಾರೆ. ಆ ಶಕ್ತಿಗಳನ್ನ ಅವ್ರು ತಗೊಂಡು ಹೋಗ್ತಾರೆ. ಯಾಕಂದ್ರೆ ಒಮ್ಮೆ ಋಷಿಮುನಿಗಳು ಅವ್ರಿಗೆ ಧಾರೆ ಎರೆದ ಮೇಲೆ ಅವ್ರ ಹತ್ರ ಇರಲ್ಲ ವಾಪಸ್.
ಒಂದ್ಸತಿ ಕೊಟ್ಟಾದ್ರೆ ಕೊಡ್ತು. ಈಗ ಯಾವುದೋ ಒಂದು ಅಸ್ತ್ರ ಇದೆ, ಕೊಟ್ಟಾದ್ಮೇಲೆ ಹೋಯ್ತು, ನಿಮ್ಮ ಹತ್ರ ಇಲ್ಲ. ಈಗ ಆ ಅಸ್ತ್ರ ಅವ್ರ ಹತ್ರ ಇದೆ. ಅವ್ರೇನ್ ಮಾಡ್ತಾರೆ, ತಮ್ಮ ಅವತಾರ ಕಾಲ ಮುಗಿಯುವಷ್ಟರಲ್ಲಿ ಅದರ ಕೆಲಸವನ್ನು ಮುಗಿಸಿ ಅದನ್ನ ಎತ್ಕೊಂಡು ಅವರು ವಾಪಸ್ ಹೋಗ್ತಾರೆ. ಅಂದ್ರೆ ಅದು ಎಲ್ಲಿಂದ ಬಂದಿದೆಯೋ ಆ ಶಕ್ತಿ ಅಲ್ಲಿಗೆ ವಾಪಸ್ ಕಳಿಸ್ತಾರೆ. ಸೊ ಯಾವ ಶಕ್ತಿನೂ ಯಾರಿಗೂ ಸೇರಿದ್ದಲ್ಲ. ಯಾರ್ಯಾರಿಗೆ ಯಾವ್ಯಾವ ಕೆಲಸ ಮಾಡ್ಲಿಕ್ಕೆ ಏನೇನು ಶಕ್ತಿ ಬೇಕೋ ಅದೆಲ್ಲ ಗಳಿಸ್ಕೊಂಡಿರ್ತಕ್ಕಂಥದ್ದು ವಾಪಸ್ಸು ಅದರ ಮೂಲ ಸ್ಥಾನಕ್ಕೆ ಅದನ್ನು ಕಳಿಸ್ಬಿಡ್ತೀವಿ. ಕೃಷ್ಣನಿಗೂ ಅಷ್ಟೇ. ಕೃಷ್ಣ ಹುಟ್ಟಿದಾಗ ಅವನ ಹತ್ರ ಏನ್ ಚಕ್ರ ಇರಲ್ಲ, ಅವನ ಶಂಖ ಇರಲ್ಲ. ಯಾವ್ದು ಅವನ ಶಂಖದ ಹೆಸರು? ಪಾಂಚಜನ್ಯ. ಪಾಂಚಜನ್ಯ ಚಕ್ರ ಕೂಡ, ಅದು ಶಂಖ ಕೂಡ ಅವನ ಹತ್ರ ಇರಲ್ಲ. ಗೊತ್ತಾಯ್ತು? ಅವನಿಗೆ ಪರಶುರಾಮರದೆಲ್ಲ ವಾಪಸ್ ಕೊಡ್ತಾರೆ. ಅವ್ರ ಗುರುಗಳ ಹತ್ರ ಪರಶುರಾಮರು ಬಂದಾಗ, ಸಾಂಡೀಪನಿ ಗುರುಗಳು ಇರ್ತಾರಲ್ಲ, ಪಾಠ ಎಲ್ಲ ಮುಗಿದಾದ್ಮೇಲೆ ಗುರುಗಳು ಮತ್ತು ಪರಶುರಾಮರು ಇಬ್ರು ಸೇರ್ಕೊಂಡು ಅದು ಅವ್ರ ಹತ್ರ ಬೇಕಾಗಿರ್ತಕ್ಕಂಥ ಅಸ್ತ್ರಗಳೇನಿದೆ, ನಿನ್ನ ಅಸ್ತ್ರವನ್ನು ನೀನು ವಾಪಸ್ ತಗೋ ಅಂತ ಹೇಳಿ ಅವನಿಗೆ ತನ್ನ ಚಕ್ರವನ್ನು ವಾಪಸ್ ಕೊಡ್ತಾರೆ. ಚಕ್ರ ವಾಪಸ್ ತಗೊಳ್ತಾನೆ. ಅದೇ ರೀತಿಯಾಗಿ ನಿನ್ನ ಶಂಖವನ್ನು ತಗೋ ಅಂತ ಹೇಳಿ ಪಾಂಚಜನ್ಯ ಶಂಖವನ್ನು ಕೊಡ್ತಾರೆ. ಸೊ ಹಾಗಾದ್ರೆ ಕೃಷ್ಣನ ಅವಸಾನ ಕಾಲ ಆದ್ಮೇಲೆ ಏನಾಗುತ್ತೆ ಇವೆಲ್ಲದಕ್ಕೂ? ಇವೆಲ್ಲ ಕೂಡ ಎಲ್ಲಿಂದ ಬಂದಿದ್ವು ವಾಪಸ್ ಅಲ್ಲಿಗೆ ಹೋಗುತ್ತೆ ಅಷ್ಟೇ. ಸೊ ಪ್ರತಿಯೊಂದು ಅವತಾರ ಪುರುಷರು ಕೂಡ ತಮಗೆ ಬೇಕಾಗಿರ್ತಕ್ಕಂಥ ಈ ಶಕ್ತಿಗಳನ್ನ ನಿಸರ್ಗದಿಂದನೇ ತಗೊಂಡು ವಾಪಸ್ ನಿಸರ್ಗದಲ್ಲಿ ಎಲ್ಲಿಂದ ತಗೊಂಡಿದ್ವು ಅಲ್ಲಿಗೆ ವಾಪಸ್ ಕಳಿಸ್ಬಿಡ್ತಾರೆ. ಸೊ ಅದು ಶಕ್ತಿಗಳಿಗೂ ಅನ್ವಯವಾಗುತ್ತೆ, ಮನುಷ್ಯನ ಆತ್ಮಕ್ಕೂ ಅನ್ವಯವಾಗುತ್ತೆ, ಬೇರೆ ವಸ್ತುಗಳೇನು ಬಂದಿದೆ ಅದಕ್ಕೂ ಅನ್ವಯವಾಗುತ್ತೆ. ಯಾವ ಯಾವ ವಸ್ತುಗಳು ಯಾವ ಯಾವ ಸ್ತರದಿಂದ ಬಂದಿವೆಯೋ ಎಲ್ಲವೂ ವಾಪಸ್ಸು ಅದರ ಸ್ತರಕ್ಕೆ ವಾಪಸ್ಸು ಹೋಗುತ್ತೆ. ಇದು ಸೃಷ್ಟಿಯ ನಿಯಮ. ಸೊ ಮನುಷ್ಯ ಎಲ್ಲಿಂದ ಬಂದಿದ್ದಾನೆ? ಮನುಷ್ಯ ಕೇಂದ್ರದ ಹತ್ರ, ಪರಮಾತ್ಮನ ಅತ್ಯಂತ ಸಮೀಪದ ಸ್ಥಳದಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ಮನುಷ್ಯ ವಾಪಸ್ ಎಲ್ಲಿಗೆ ಹೋಗ್ತಾನೆ? ಅಲ್ಲಿಗೆ ಹೋಗ್ತಾನೆ. ದೇಹಧಾರಿಯಾದ್ರೂ ಹೋಗ್ಬೋದು, ದೇಹ ತ್ಯಜಿಸಿ ಆದ್ರೂ ಹೋಗ್ಬೋದು. ಮುಂಚೆ ಋಷಿಮುನಿಗಳಿಗೆ ದೇಹ ತ್ಯಜಿಸಿದ ನಂತರ ಹೋಗೋದು ಗೊತ್ತಿತ್ತು. ಆದ್ರೆ ಈಗ ಲಾಲಾಜಿ ಅವ್ರ ಬಾಬುಜಿ ಮತ್ತು ಅವರಿಬ್ಬರ ಆವಿಷ್ಕಾರ ಏನಪ್ಪಾ ಅಂತಂದ್ರೆ, ದೇಹ ಇಟ್ಕೊಂಡೇ ಕೂಡ ನಾವು ಅಲ್ಲಿವರೆಗೂ ಹೋಗ್ಬೋದು. ಇದು ಅವರ ಆವಿಷ್ಕಾರ. ಸರಿನಾ? ಎಲ್ಲಿವರೆಗೂ? ಕ್ಷೋಭವನ್ನು ದಾಟಿ ತಮದ ಸ್ಥಿತಿಗೆ ಹೋಗಿ, ತಮದ ಸ್ಥಿತಿಯಲ್ಲಿ ಭಗವಂತನ ಜೊತೆಗೆ, ಕೇಂದ್ರದ ಜೊತೆಗೆ ಸಂಪೂರ್ಣವಾಗಿ ಅದರ ಒಂದು ಸತ್ವವನ್ನು ಹೀರ್ಕೊಂಡು ಅದರ ಜೊತೆಗೆ ಆಲ್ಮೋಸ್ಟ್ ಒಂದಾಗ್ಬಿಡೋದು. ನಾಮ ಮಾತ್ರದ ಶೇಷ ಅಂತರ ಇರುತ್ತೆ. ಇಲ್ದಿದ್ರೆ ಕೇಂದ್ರದ ಭಾಗ ಅಂತಾನೆ ಹೇಳ್ಬೋದು. ಯಾರು ಅಷ್ಟು ಕೇಂದ್ರಕ್ಕೆ ಅಷ್ಟು ನೆಗೆಟಿವ್ ಆಗಿರ್ತಾರೆ ಅವ್ರನ್ನ ನಾವು ಕೇಂದ್ರದ ಭಾಗ ಅಂತಾನೆ ಹೇಳ್ಬೋದು. ಅಲ್ಲಿವರೆಗೂ ಕೂಡ ಮನುಷ್ಯನ ಒಂದು ಪ್ರಯತ್ನ ಸಾಧ್ಯ ಇದೆ. ಇದನ್ನ ಬಾಬೂಜಿಯವರು ಬರೀತಾ ಇದ್ದಾರೆ. ಸರಿನಾ? ಏನಾದ್ರು ಪ್ರಶ್ನೆ ಇಲ್ಲದ್ರೆ ಕೇಳಿ. ಬಾಬೂಜಿಯವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಬೇರೆ ಬೇರೆ ವಸ್ತುಗಳನ್ನ ವಿಚಾರಗಳನ್ನ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಕಡೆ ಬರೆದಿದ್ದಾರೆ. ನಾವೆಲ್ಲವನ್ನೂ ಒಂದ್ ಕಡೆ ಹಾಕಿದಾಗ ನಮ್ಗೊಂದು ಸಮಗ್ರವಾದಂತ ದೃಷ್ಟಿಕೋನ ಬರುತ್ತೆ. ಇದರ ಅಲ್ಲಿ ಹಿಂಗ್ ಹೇಳಿದರೆ ಇಲ್ಲಿ ಹೆಂಗ್ ಹೇಳಿದರೆ ಅಂತೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಗೊಂದಲ ಉಂಟಾಗುತ್ತೆ ಮನಸ್ಸಿಗೆ. ಸರಿ, ಆಯ್ತು, ಹೇಳ್ರಿ. ಲಾಲಾಜಿ ಮಹಾರಾಜರು ಪಡೆದಂತ ಶಕ್ತಿ ಬಾಬೂಜಿಯವ್ರಿಗೆ ಕೊಟ್ರು. ಬಾಬೂಜಿಯವರು ಮತ್ತೆ ಅವ್ರ ಕೆಳಗಿನವ್ರಿಗೆ ಕೊಟ್ರು, ಚಾರಿಜಿಯವರಿಗೆ, ದಾಜಿಯವರಿಗೆ ಕೊಟ್ರು. ಅವ್ರ ತಿರುಗಿ ವಾಪಸ್ ಮಾಡ್ಲಿಲ್ಲಲ್ಲ ಸರ್. ಮೂಲಕ ಯಾರಿಗೆ ಯಾವ ಶಕ್ತಿ ಅಗತ್ಯ ಇರುತ್ತೋ ಆ ಶಕ್ತಿ ಮಾತ್ರನೇ ಮುಂದಿನವರಿಗೆ ಕೊಡ್ಲಿಕ್ಕೆ ಸಾಧ್ಯ. ಯಾವ ಶಕ್ತಿ ಅಗತ್ಯ ಇರಲ್ವೋ ಅದೆಲ್ಲ ನಿಸರ್ಗದಲ್ಲಿ ತಾನಾಗೆ ವಾಪಸ್ ಹೋಗುತ್ತೆ. ಎಲ್ಲ ಶಕ್ತಿಯನ್ನು ಧಾರೆ ಎರೆಯುವಂತ ಅವಶ್ಯಕತೆ ಇಲ್ಲ. ಆಯಾ ಕಾಲಕ್ಕೆ ಯಾವ ಶಕ್ತಿ ಬೇಕೋ ಅಷ್ಟನ್ನು ಮಾತ್ರ ಧಾರೆ ಇರ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಲಾಲಾಜಿ ಅವರು ಬಾಬೂಜಿ ಅವರಿಗೆ ಕಾಲಶಕ್ತಿಯನ್ನು ಧಾರೆ ಎರೆದ್ರು. ಆದ್ರೆ ಬಾಬೂಜಿ ಅವರು ಇವರಿಗೆ, ಚಾರಿಜಿ ಅವರಿಗೆ ಕಾಲಶಕ್ತಿಯನ್ನು ಕೊಡ್ಲಿಕ್ಕೆ ಹೋಗಲ್ಲ. ಅಂದ್ರೆ ಯಾವ ಸಂದರ್ಭದಲ್ಲಿ ಯಾವ ಶಕ್ತಿ ಅಗತ್ಯ ಇದೆಯೋ ಅದು ಮಾತ್ರ ಧಾರೆ ಎರೆಯಕ್ಕಾಗತ್ತೆ, ಎಲ್ಲವನ್ನೂ ಇರ್ಲಿಕ್ಕಾಗಲ್ಲ. ಅರ್ಥ ಆಯ್ತು? ಸೊ ನಾವು ಏನ್ ಅನ್ಕೊಳ್ತೀವಿ, ಎಲ್ಲದಕ್ಕೂ ಒಂದೇ ಫಾರ್ಮುಲಾ ಅಪ್ಲೈ ಮಾಡ್ಬಿಡ್ತೀವಿ. ಶಕ್ತಿ ಒಂದು ಗುರುಗಳಿಂದ ಮತ್ತೊಂದು ಗುರುಗೆ ಹರಿಯತ್ತೆ ಅಂತಂದ್ರೆ ಎಲ್ಲವೂ ಹರಿಯಲ್ಲ. ಯಾವುದು ಆ ಮುಂದಿನ ಗುರುಗಳ ಕೆಲಸಕ್ಕೆ ಅಗತ್ಯವಾಗಿರ್ತಕ್ಕಂಥ ಶಕ್ತಿಗಳಿದೆಯೋ ಅದಷ್ಟು ಹರಿಯತ್ತೆ.
ಉಳಿದ ಶಕ್ತಿಗಳು ಯಾವುದು ಅನಗತ್ಯವಾಗಿರುತ್ತೋ ಅದು ವಾಪಸ್ಸು ನಿಸರ್ಗಕ್ಕೆ ಹೋಗುತ್ತೆ, ಎಲ್ಲಿಂದ ಬಂತೋ ಅಲ್ಲಿಗೆ ವಾಪಸ್ ಹೋಗುತ್ತೆ. ಸರಿ. ಓಕೆ ಸರ್. ಇನ್ಯಾರಿಗಾನ ಏನೋ ಪ್ರಶ್ನೆ ಇದೆಯಾ? ಸೊ ಈ ಸಾರೂಪ್ಯತೆ ಬಗ್ಗೆ ಕೆಲವು ಸತಿ ಪರೀಕ್ಷೆನಲ್ಲಿ ಕೇಳ್ತಾರೆ. ಸಾರೂಪ್ಯತೆ 3 ಡೆಫಿನೇಷನ್ ಓದಿದ್ವಿ. ಮಹಾಪ್ರಳಯ ಆದ್ಮೇಲೆ ಏನಾಗುತ್ತೆ ಸಾರೂಪ್ಯತೆಗೆ ಅಂತ ಓದಿದ್ವಿ. ಇದೆಲ್ಲ ಕೂಡ ಸ್ಪಷ್ಟವಾಗಿರ್ಬೇಕು ಮನಸ್ಸಿನಲ್ಲಿ. ಕೆಲವು ಸತಿ ಸಾರೂಪ್ಯತೆ ಎಂದರೇನು, ಇದರ ವಿವರಣೆ ಕೊಡಿ ಅಂತ ಕೇಳಿದಾಗ ಆ ಭಾಗದಲ್ಲಿ ಇದೆ. ತಾಜ್ಮಾರ್ಕ್ ಫಿಲಾಸಫಿ ಇದೆಯಲ್ಲ, ಅದರಲ್ಲಿ 2ನೇ ಚಾಪ್ಟರ್ ಏನಿದೆ ಸತ್ಯ, ಆ ಚಾಪ್ಟರ್ಲಿ ಇದೆ. ಅದನ್ನು ಜ್ಞಾಪಕ ಇಟ್ಕೊಳ್ರಿ. ನಿಮ್ಗೆ ಅಟ್ಲೀಸ್ಟ್ ಎಲ್ಲಿದೆ ಅಂತ ಗೊತ್ತಿದ್ರೆ ನೀವು ಅದು ಹುಡುಕಿ ಬರೆಯೋದು ಸುಲಭ ಆಗುತ್ತೆ. ಕೆಲವು ಸತಿ ಎಲ್ಲಿದೆ ಅಂತಾನೆ ಗೊತ್ತಿಲ್ಲದಿದ್ರೆ ಕಷ್ಟ ಆಗುತ್ತೆ ಬರೆಯೋದು. ಸರಿನಾ? ಸರಿ. ಹಾಗಾದ್ರೆ ಏನು ಪ್ರಶ್ನೆಗಳಿಲ್ಲ ಅಂತಂದ್ರೆ ಇದನ್ನೆಲ್ಲ ಅವಲೋಕನ ಮಾಡ್ಕೊಳ್ರಿ ವೀಕೆಂಡಲ್ಲಿ. ನಾಳೆ ಇರಲ್ಲ ಕ್ಲಾಸು.